ಸ್ನೇಹಿತರೆ ಎಎಸ್ಸಿ ಸೆಂಟರ್ ನಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇವತ್ತಿನ ನೋಡಿದ್ರೆ ನಾವು ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ಫಿಲ್ಅಪ್ ಮಾಡೋದಂತ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ನೋಡ್ತಾ ಹೋಗೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಎಎಸ್ಸಿ ಸೆಂಟರ್ ಗೆ ಸಂಬಂಧಪಟ್ಟಂತೆ ನಾನು ಇದಕ್ಕೂ ಮುಂಚೆ ಸೆಪರೇಟ್ ಆಗಿ ನೋಟಿಫಿಕೇಶನ್ ಕೂಡ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಅರ್ಜಿನ ಸಲ್ಲಿಸಲಿಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ಯಾವ ರೀತಿ ಹುದ್ದೆಗಳು ಖಾಲಿವೆ, ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿದ್ರೆ ಅಪ್ಲೈ ಮಾಡಬಹುದು ಅಂತ ಪ್ರತಿಯೊಂದರ ಬಗ್ಗೆ ಕೂಡ ಆ ಒಂದು ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಮಿಸ್ ಮಾಡದೆ ಒಂದು ವಿಡಿಯೋ ಕೂಡ ನೋಡ್ಕೊಂಡು ಇಲ್ಲಿ ಕಲಿರತಕ್ಕಂತ ಒಂದು ಹುದ್ದೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನೊಂದು ಫಾರ್ಮ್ ಅನ್ನ ಯಾವ ರೀತಿ ಫಿಲ್ಅಪ್ ಮಾಡೋದಂತ ಇವರಿಗೆ ನೋಡ್ತಾ ಇದನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದು ಫಸ್ಟ್ ಪೇಜ್ ಆಗಿರುತ್ತೆ, ಫಾರ್ಮ್ ಫಸ್ಟ್ ಪೇಜ್ ಇದು. ಈ ಒಂದು ಫಸ್ಟ್ ಪೇಜ್ ಅಲ್ಲಿ ನೀವು ಯಾವ ಒಂದು ಮಾಹಿತಿಯನ್ನ ಫಿಲ್ಅಪ್ ಮಾಡ್ಬೇಕಂತ ನೋಡ್ತಾ ಈಗ ಡೈರೆಕ್ಟ್ ಆಗಿ ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಒಂದು ಫಾರ್ಮ್ ಅನ್ನ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಫೋಟೋವನ್ನ ನೀವು ಪೇಸ್ಟ್ ಮಾಡ್ಬೇಕಾಗುತ್ತೆ. ಈ ಒಂದು ಸೈಡ್ ಅಲ್ಲಿ ನಿಮ್ಮ ಫೋಟೋವನ್ನ ಪೇಸ್ಟ್ ಮಾಡಿ ಅದರ ಸೈಡ್ ಗಳಲ್ಲಿ ಅಂದ್ರೆ ಅದ್ರ ಮೇಲ್ಗಡೆ ನೀವು ಇಲ್ಲಿ ಸ್ವಲ್ಪ ಅಷ್ಟು ಕೂಡ ಮಾಡಬೇಕಾಗುತ್ತೆ. ಇದು ಮೊದಲದಾಗಿ. ಇನ್ನ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ಗಳು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಒಂದು ಕಾಲಮ್ಗಳನ್ನ ನೀವು ಇಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಫಿಲ್ಅಪ್ ಮಾಡಬಹುದು. ಇನ್ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಪೋಸ್ಟ್ ನೇಮ್ ಅಂತ ಕೊಡಿದ್ರೆ ಅಂದ್ರೆ ನೀವು ಇಲ್ಲಿ ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇರ್ತೀರಿ ಆ ಒಂದು ಪೋಸ್ಟ್ ನೇಮ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಒಂದು ಪೋಸ್ಟ್ ನೇಮ್ ಅನ್ನ ಕರೆಕ್ಟ್ ಗೆ ಫಿಲ್ಅಪ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಕೂಡ ಕ್ಯಾಪಿಟಲ್ ಲೆಟರ್ ಗಳಲ್ಲಿ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸೆಕೆಂಡ್ ಕಾಲಮ್ ಅಲ್ಲಿ ನಿಮ್ಮ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕಾಲಮ್ ಕೂಡ ನೀವು ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಅಲ್ಲಿ ಯಾವ ರೀತಿ ಇರ್ತಲ್ಲ ಅದೇ ರೀತಿನೇ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಮೂರನೇ ಕಾಲಮ್ ಅಲ್ಲಿ ಮೊಬೈಲ್ ನಂಬರ್ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಈ ಒಂದು ಕಾಲಮ್ ಅಲ್ಲಿ ಮೊಬೈಲ್ ನಂಬರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಮೇಲ್ ಅಡ್ರೆಸ್. ಇನ್ನ ಇದಾದ್ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಫಿಫ್ತ್ ಕಾಲಮ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಇಲ್ಲಿ ಮುಂದುಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಒಂದು ನಂಬರ್ ಗಳನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಆ ನಂಬರ್ ನ ಹಾಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಫಾದರ್ಸ್ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಫಾದರ್ಸ್ ನೇಮ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಅದರ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ಮ ಅಡ್ರೆಸ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಾಗಿ ಕೋರೆಸ್ಪಾಂಡ್ ಅಡ್ರೆಸ್ ಅಂತ ಕೊಡಿದ್ರೆ ಅಂದ್ರೆ ನೀವು ಸದ್ಯಕ್ಕೆ ಯಾವ ಒಂದು ಪ್ಲೇಸ್ ಅಲ್ಲಿ ಇರ್ತೀರಿ ಆ ಒಂದು ಅಡ್ರೆಸ್ ನೀವು ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ಗಳಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಎಕ್ಸಾಂಪಲ್ ಗೆ ಇಲ್ಲಿ ನೋಡಿದ್ದು ಅದು ಕೂಡ ಅವರು ಕೊಡಿದ್ರೆ ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಹೌಸ್ ನಂಬರ್, ಸ್ಟೇಟ್ ಅಥವಾ ವಿಲೇಜ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೂರಲ್ಲಿ ಯಾವ್ದಾದ್ರು ಒಂದು ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಫಸ್ಟ್ ಕಾಲಮ್ ಅಲ್ಲಿ ನೀವು ವಿಲೇಜ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಪೋಸ್ಟ್ ಆಫೀಸ್ ಅಂದ್ರೆ ನಿಮ್ಮ ಊರಿಗೆ ಸಂಬಂಧಪಟ್ಟತಕ್ಕಂಥ ಪೋಸ್ಟ್ ಆಫೀಸ್ ಯಾವ ಒಂದು ಊರಲ್ಲಿ ಇರ್ತಲ್ಲ ಆ ಒಂದು ಊರ್ ನೇಮ್ ನೀವು ಇಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಮೂರನೇ ಕಾಲಮ್ ಅಲ್ಲಿ ಡಿಸ್ಟ್ರಿಕ್ಟ್, ನಂತರ ನಾಲ್ಕನೇ ಕಾಲಮ್ ಅಲ್ಲಿ ಸ್ಟೇಟ್, ನಂತರ ಪಿನ್ ಕೋಡ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಈ ರೀತಿಯಾಗಿ ನೀವು ನಿಮ್ಮ ಕೋರೆಸ್ಪಾಂಡ್ ಅಡ್ರೆಸ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ನಿಮ್ದು ಇಲ್ಲಿ ಕೋರೆಸ್ಪಾಂಡ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಎರಡು ಒಂದೇ ಆಗಿತ್ತು ಅಂದ್ರೆ ಮೇಲ್ಗಡೆ ಯಾವ ಒಂದು ಮಾಹಿತಿ ಕೊಟ್ಟಿರ್ತೀರಿ ಅದೇ ಒಂದು ಮಾಹಿತಿ ವಾಪಸ್ಸಾಗಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ಗಳು ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇನ್ನು ನಿಮ್ದು ಪರ್ಮನೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಬೇರೆ ಇತ್ತಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಅದನ್ನು ಕೂಡ ಸೇಮ್ ಅದೇ ರೀತಿಯಾಗಿ ನೀವು ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ಊರು ಯಾವ್ದಿರುತ್ತೆ ಒಂದು ಊರ ನೇಮನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಆ ಒಂದು ಊರಿಗೆ ಸಂಬಂಧಪಟ್ಟತಕ್ಕಂಥ ಪೋಸ್ಟ್ ಆಫೀಸ್, ನಂತರ ಅದು ಒಂದು ಊರಿಗೆ ಸಂಬಂಧಪಟ್ಟತಕ್ಕಂಥ ಡಿಸ್ಟ್ರಿಕ್ಟ್, ನಂತರ ಸ್ಟೇಟ್, ಪಿನ್ ಕೋಡ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ಗಳಲ್ಲಿ ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ 10ನೇ ಕಾಲಮ್ ಅಲ್ಲಿ ನೋಡೋದು ಇಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಕೂಡ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲೇ ಕೊಟ್ಟಿರ್ತಕ್ಕಂಥ ಒಂದು ಕಾಲಮ್ ಅಲ್ಲಿ ನಿಮ್ದು ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ ಇಲ್ಲಿ 10ನೇ ತರಗತಿ ಇದ್ರೆ ಮೆಟ್ರಿಕ್ ಅಂತ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. 15 ಕರೆಕ್ಟ್ ಆಗಿ ಇಲ್ಲಿ ಕೊಡಿದ್ರೆ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಯಾವ ರೀತಿ ಇರುತ್ತೆ ಅದೇ ರೀತಿ ಸ್ಪೆಲ್ಲಿಂಗ್ ನ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಒಂದು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ನಿಮ್ಮ ಕ್ವಾಲಿಫಿಕೇಶನ್ ಮಾಹಿತಿ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಕೆಳಗಡೆ ಬಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಕೊಡೋದಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ಗಳಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಕೂಡ ನೀವು ಫಿಲ್ಅಪ್ ಮಾಡಬೇಕು. ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಮೊದಲಾಗಿ ಸೀರಿಯಲ್ ನಂಬರ್ 1 ಅಂತ ಹಾಕೊಳ್ಳಿ. ನಂತರ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಕ್ವಾಲಿಫಿಕೇಶನ್ ಅಂತ ಕೊಡೋದಲ್ಲ ಇಲ್ಲಿ ಮೆಟ್ರಿಕ್ ಅಂತ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಅವರು ಮೆಟ್ರಿಕ್ ಅಂತ ಕೊಡಿದ್ರೆ ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಕೂಡ ಮೆಟ್ರಿಕ್ ಅಂತ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸ್ಕೂಲ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಬೋರ್ಡ್ ನೇಮು, ನಂತರ ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ ಒಂದು ಪರ್ಸೆಂಟೇಜ್ ಅನ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಫಿಲ್ಅಪ್ ಮಾಡ್ಕೊಂಡು ಮುಂದೆ ಕೊಟ್ಟಿರ್ತಕ್ಕಂಥ ಒಂದು ರಿಮಾರ್ಕ್ ಅಲ್ಲಿ ಈ ರೀತಿಯಾಗಿ ಡ್ಯಾಶ್ ಅನ್ನ ನೀವು ಕೊಡಬೇಕಾಗುತ್ತೆ. ಇನ್ನು ನಿಮ್ದು PUC ಆಗಿದ್ರೆ PUC ಕ್ವಾಲಿಫಿಕೇಶನ್ ಮಾಹಿತಿ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲಿ ಸೆಕೆಂಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಕಾಲಮ್ ಅಲ್ಲಿ 02 ಅಂತ ಹಾಕೊಂಡು ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ ಅಂತ ಹಾಕೊಂಡು ಕಾಲೇಜ್ ನೇಮು, ಬೋರ್ಡ್ ನೇಮು ಮತ್ತು ಪರ್ಸೆಂಟೇಜ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇನ್ನು ಇದಾದ್ಮೇಲೆ ನಿಮ್ಮ ಜೆಂಡರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಮೇಲ್, ಫಿಮೇಲ್ ಅದರ್ ಅಂತ ಕೊಡಿದ್ರೆ ಇಲ್ಲಿ ಕಲಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಖಾಲಿ ಇರ್ತಕ್ಕಂಥದ್ದು. ಡೈರೆಕ್ಟ್ ಆಗಿ ನೀವು ಇಲ್ಲಿ ಮೇಲ್ ಅಂತ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ನಿಮ್ಮ ಕ್ಯಾಟಗರಿ ಯಾವ್ದು ಇರುತ್ತೆ ಒಂದು ಕ್ಯಾಟಗರಿನೂ ಕೂಡ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಕ್ಯಾಟಗರಿಯನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನಾದ್ರೂ ಮಾಜಿ ಸೈನಿಕ ಅಭ್ಯರ್ಥಿಗಳು ಇದ್ದು ಇಲ್ಲಿ ಅಪ್ಲೈ ಮಾಡ್ತಾ ಇದ್ರಿ ಅಂತ ಇಲ್ಲಿ ಕೇಳ್ತಿದ್ರೆ ಅಂದ್ರೆ ನಿಮ್ದು ಯಾವ್ದ್ರಲ್ಲಿ ನೀವು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ ಅಂತ ಇಲ್ಲಿ ಹಾಕೊಂಡು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೋಬೇಕು.
ಇನ್ನು ಹೊಸದಾಗಿ ಅರ್ಜಿನ ಸಲ್ಲಿಸ್ತಾರರು ಡೈರೆಕ್ಟ್ ಆಗಿ ಈ ರೀತಿಯಾಗಿ ನೀವು ಡ್ಯಾಶ್ ಅನ್ನ ಕೊಡ್ಬೇಕಾಗುತ್ತೆ. ಇದು ಫಸ್ಟ್ ಪೇಜ್ ಅಲ್ಲಿ ಇಷ್ಟು ಮಾಹಿತಿ ನೀವು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಡಿ. ಇನ್ನು ಸೆಕೆಂಡ್ ಪೇಜ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಏನಾದ್ರು PH ಅಭ್ಯರ್ಥಿ ಆಗಿದ್ರೆ ಇಲ್ಲಿ ಎಸ್ ಅಂತ ಫಿಲ್ಅಪ್ ಮಾಡ್ಕೋಬೇಕು, ಇಲ್ದಿದ್ದಲ್ಲಿ ನೋ ಅಂತ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕಾಲಮ್ ಕೂಡ ಈ ರೀತಿಯಾಗಿ ಡ್ಯಾಶ್ ಅನ್ನ ಕೊಟ್ಕೊಡಿ. ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನೀವೇನಾದ್ರೂ ಸದ್ಯಕ್ಕೆ ಇಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ರೆ ನಿಮ್ಮ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಜಿಸ್ಟರ್ ನಂಬರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ, ಇಲ್ದಿದ್ದಲ್ಲಿ ಈ ರೀತಿಯಾಗಿ ನೀವು ಡ್ಯಾಶ್ ಅನ್ನ ಕೊಡಬೇಕಾಗುತ್ತೆ. ಅಂದ್ರೆ ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಈ ರೀತಿಯನ್ನ ಡ್ಯಾಶ್ ಗೆ ಕೊಟ್ಕೊಂಡ್ಬಿಡಿ. ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನೀವೇನಾದ್ರೂ ಸದ್ಯಕ್ಕೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಸರ್ವಿಸ್ ಅನ್ನು ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ನೀವೇನಾದ್ರೂ ಸರ್ವಿಸ್ ಅನ್ನ ಮಾಡ್ತಾ ಇದ್ರೆ ಇಲ್ಲಿ ಎಸ್ ಅಂತ ಮೇಲ್ಗಡೆ ಟಿಕ್ ಮಾಡ್ಕೋಬೇಕು, ಇಲ್ಲದಲ್ಲಿ ನೋ ಮೇಲ್ಗಡೆ ರೈಟ್ ಮಾರ್ಕ್ ಅನ್ನ ನೀವು ಈ ರೀತಿಯಾಗಿ ಕೊಡಬೇಕಾಗುತ್ತೆ. ಕರೆಕ್ಟ್ ಆಗಿ ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ನೀವೇನಾದ್ರೂ ಎಸ್ ಅಂತ ಕೊಟ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ಇನ್ನ ನೋ ಅಂತ ಕೊಟ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ನೀವು ಈ ರೀತಿಯಾಗಿ ಡ್ಯಾಶ್ ಅನ್ನ ಕೊಡಬೇಕಾಗುತ್ತೆ. ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ಗಳಲ್ಲಿ ನೀವು ಸ್ಟೇಷನ್ ಪ್ರಿಪರೇಷನ್ ಕೂಡ ಕೊಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಟೋಟಲ್ ಆಗಿ ನೀವು 3 ಸೆಂಟರ್ಗಳನ್ನ ಅಥವಾ 3 ಸ್ಟೇಷನ್ ನೀವು ಇಲ್ಲಿ ಪ್ರಿಪೇರ್ಸ್ ಆಗಿ ಬದಲೇಬೇಕು. ನೀವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇರ್ತೀರಿ ಆ ಒಂದು ಪೋಸ್ಟ್ ನ ಆಧಾರದ ಮೇಲೆ ನೋಟಿಫಿಕೇಶನ್ ಅಲ್ಲಿ ಒಂದು ಸ್ಟೇಷನ್ ನ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟು ಉದ್ಯೋಗಗಳು ಅಂತ ಸೆಲೆಕ್ಟ್ ಕೊಡಿದ್ರೆ ನೀವು ಯಾವ ಒಂದು ಸ್ಟೇಷನ್ ನ ಪ್ರಿಪೇರ್ಸ್ ಆಗಿ ಕೊಡ್ಬೇಕಂತ ಇರ್ತೀರಿ ಆ ಒಂದು ಸ್ಟೇಷನ್ ನ ಆಧಾರದ ಮೇಲೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ಗಳಲ್ಲಿ ಫಿಲ್ಅಪ್ ಮಾಡಬೇಕು. ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ನೀವು ಮೊದಲಾಗಿ ಯಾವ ಒಂದು ಸ್ಟೇಷನ್ ನ ಫಿಲ್ಅಪ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಸ್ಟೇಷನ್ ನೀವು ಇಲ್ಲಿ ಫಸ್ಟ್ ಚಾಯ್ಸ್ ಅಲ್ಲಿ ಫಿಲ್ಅಪ್ ಮಾಡ್ಕೋಬೇಕು, ನಂತರ ಸೆಕೆಂಡ್ ಚಾಯ್ಸ್, ನಂತರ ಥರ್ಡ್ ಚಾಯ್ಸ್ ಅಂತ ಕೊಡೋದಲ್ಲ ಈ ರೀತಿಯಾಗಿ ನೀವು ಪ್ರಿಪರೇಷನ್ ಅಲ್ಲಿ ಕೊಡಬೇಕಾಗುತ್ತೆ. ಕರೆಕ್ಟ್ ಆಗಿ ಯಾವ ಒಂದು ಸ್ಟೇಷನ್ ಅಲ್ಲಿ ಎಷ್ಟು ಉದ್ಯೋಗಗಳು ಅಂತ ಸೆಲೆಕ್ಟ್ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಡಿಕ್ಲರೇಷನ್ ಕೂಡ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಮೊದಲಾಗಿ ಡೇಟ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ನೀವು ಯಾವ ಒಂದು ದಿನಾಂಕಕ್ಕೆ ಅರ್ಜಿನ ಸಲ್ಲಿಸ್ತಾ ಇರ್ತಿಲ್ಲ ಆ ಒಂದು ಡೇಟ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಸಿಗ್ನೇಚರ್ ಕೂಡ ನೀವು ಮಾಡಬೇಕಾಗುತ್ತೆ. ಇನ್ನು ಅದಾದ್ಮೇಲೆ ಇಲ್ಲಿ ಪ್ಲೇಸ್ ಅಂತ ಕೊಡಿದ್ರೆ ಇಲ್ಲಿ ನಿಮ್ಮ ಊರ್ ನೇಮ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಒಂದು ಕಾಲಮ್ಗಳನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಇಲ್ಲಿ ನೋಡೋದು ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೀವು ಯಾವ ಒಂದು ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡ್ಬೇಕಂತ ಕೂಡ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಬಂದ್ಬಿಟ್ಟು 2 ಸೆಲ್ಫ್ ಪೋರ್ಟ್ರೇಟ್ ಫೋಟೋಗ್ರಾಫ್ಸ್ ಅಂತ ಕೊಡಿದ್ರೆ ಅಂದ್ರೆ 2 ಸೆಲ್ಫ್ ಪೋರ್ಟ್ರೇಟ್ ಅನ್ನು ಮಾಡಿರ್ತಕ್ಕಂಥ ಫೋಟೋಗಳನ್ನು ಕೂಡ ನೀವು ಇಲ್ಲಿ ಕವರ್ನ ಒಳಗಡೆ ಹಾಕಬೇಕಾಗುತ್ತೆ. ಎಕ್ಸ್ಟ್ರಾ 2 ಫೋಟೋಗಳನ್ನು ಕೂಡ ನೀವು ಇಲ್ಲಿ ಹಾಕಬೇಕು. ಇನ್ನು ಇದಾದ್ಮೇಲೆ ಒಂದು ಸೆಲ್ಫ್ ಅಡ್ರೆಸ್ ಏನಪ್ಪ ಅಂತ ಕೊಡಿದ್ರೆ ಅದ್ರ ಮೇಲೆ ನೀವು ಇಲ್ಲಿ ಟೋಟಲ್ ಆಗಿ 25 ರೂಪಾಯಿ ಪೋಸ್ಟಲ್ ಸ್ಟಾಂಪ್ ಕೂಡ ಪೇಸ್ಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ನಿಮಗೆ ಮುಂದೆ ಅವರಿಗೆ ತಿಳಿಸ್ಕೊಡ್ತೀನಿ. ಇನ್ನು ಇದಾದ್ಮೇಲೆ ನೀವು ಎಷ್ಟು ಕಾಪಿಗಳನ್ನ ಸೆಲ್ಫ್ ಪೋಸ್ಟ್ ಮಾಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಿದ್ರೆ ಅಂತ ಇಲ್ಲಿ ಕೇಳಿದ್ರೆ ನೀವು ಇಲ್ಲಿ ಎಷ್ಟು ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡ್ತಾ ಇರ್ತಿರಲ್ಲ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಎನಿಸಿ ಅದರ ಮೇಲ್ಗಡೆ ನೀವು ಇಲ್ಲಿ ಸೆಲ್ಫ್ ಪೋಸ್ಟ್ ಮಾಡಬೇಕು. ಆ ಒಂದು ಸೆಲ್ಫ್ ಪೋಸ್ಟ್ ಮಾಡಿರ್ತಿರಲ್ಲ ಅಂತ ಕಾಪಿಗಳು ಎಷ್ಟಿವೆ ಅಂತ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಅಂದ್ರೆ ಎಷ್ಟು ಡಾಕ್ಯುಮೆಂಟ್ ಅನ್ನ ಹಚ್ಚಿರ್ತಾರಲ್ಲ ಒಂದು ದಾಖಲಾತಿಗಳ ಸಂಖ್ಯೆನ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. 5 ಇದ್ರೆ 5, 4 ಇದ್ರೆ 4 ಅಂತ ನೀವು ಈ ರೀತಿಯಾಗಿ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಅಡ್ಮಿಟ್ ಕಾರ್ಡಿನ ಡೂಪ್ಲಿಕೇಟ್ ಅಂತ ಕೊಡಿದ್ರೆ ಇನ್ನ ಒಂದು ಅಡ್ಮಿಟ್ ಕಾರ್ಡ್ ನ ನೀವು ಇಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡ್ಬೇಕಂತ ನಾವು ಇವರಿಗೆ ನೋಡ್ತೇವೆ. ಈಗ ಈ ಒಂದು ಅಡ್ಮಿಟ್ ಕಾರ್ಡ್ ಕೂಡ ಅವರು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಕೊಟ್ಟಿರ್ತಾರ. ಈ ಒಂದು ಅಡ್ಮಿಟ್ ಕಾರ್ಡ್ ನ ಈಗ ಇಲ್ಲಿ ಯಾವ ರೀತಿ ಫಿಲ್ಅಪ್ ಮಾಡೋದು ಅಂತ ನೋಡ್ತಗೋಣ. ಇಲ್ಲಿ ನೋಡಿದ್ವು ಈ ಒಂದು ಅಡ್ಮಿಟ್ ಕಾರ್ಡ್ ಕೂಡ ನೀವು ಇಲ್ಲಿ ಪ್ರಿಂಟ್ ತಗೋಬೇಕಾಗುತ್ತೆ. ಇನ್ನು ನೀವೇನಾದ್ರೂ ಇಲ್ಲಿ OBC ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ಗಳು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇದು OBC ಅಭ್ಯರ್ಥಿಗಳು ಮಾತ್ರ ಅವರು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾದ SC ST ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ಗಳನ್ನ ಇಲ್ಲಿ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಡ್ಯಾಶ್ ಅನ್ನ ಕೊಡಬೇಕಾಗುತ್ತೆ. ಇನ್ನು OBC ಅವರಾಗಿದ್ರೆ ಸಾಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ಗಳನ್ನ ನೀವು ಕಂಪಲ್ಸರಿ ಆಗಿ ಫಿಲ್ಅಪ್ ಮಾಡಲೇಬೇಕಾಗುತ್ತೆ. ಇನ್ನು ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬಂದ್ರೆ ಅಡ್ಮಿಟ್ ಕಾರ್ಡ್ ನಲ್ಲಿ ನೀವು ಯಾವ ಒಂದು ಮಾಹಿತಿನ ಫಿಲ್ಅಪ್ ಮಾಡ್ಬೇಕಂತ ನೋಡ್ತಗೋಣ. ಇಲ್ಲಿ ಮೊದಲಾಗಿ ನೀವು 2 ಫೋಟೋವನ್ನ ಪೇಸ್ಟ್ ಮಾಡಬೇಕು ಅಡ್ಮಿಟ್ ಕಾರ್ಡ್ ಅಲ್ಲಿ. ನೋಡಿದ್ವಿ ಇಲ್ಲಿ ಫಸ್ಟ್ ಫೋಟೋ ಇದು ಸೆಕೆಂಡ್ ಫೋಟೋ ಆಗಿರುತ್ತೆ. ಇಲ್ಲಿ ನೋಡಬಹುದು ನೀವು ಮೊದಲಾಗಿ ಒಂದು ಫೋಟೋವನ್ನ ಪೇಸ್ಟ್ ಮಾಡಿ ಅದರ ಮೇಲ್ಗಡೆ ನೀವು ಸೆಲ್ಫ್ ಪೋಸ್ಟ್ ಕೂಡ ಮಾಡಬೇಕಾಗುತ್ತೆ. ನೋಡಿದ್ವಿ ನಾನು ಯಾವ ರೀತಿ ಸೆಲ್ಫ್ ಪೋಸ್ಟ್ ಮಾಡಿದೀನಿ ಅದೇ ರೀತಿ ನೀವು ಕೂಡ ಒಂದು ಫೋಟೋವನ್ನ ಪೇಸ್ಟ್ ಮಾಡಿ ಅದರ ಮೇಲ್ಗಡೆ ನೀವು ಸೆಲ್ಫ್ ಪೋಸ್ಟ್ ಮಾಡಬೇಕಾಗುತ್ತೆ. 2 ಫೋಟೋ ಮೇಲೆ ಕೂಡ ನೀವು ಇದೇ ರೀತಿಯಾಗಿ ಫೋಟೋವನ್ನ ಪೇಸ್ಟ್ ಮಾಡಿ ಅದರ ಮೇಲ್ಗಡೆ ನೀವು ಸೆಲ್ಫ್ ಪೋಸ್ಟ್ ಮಾಡಲೇಬೇಕು. ಇನ್ನು ಇಲ್ಲಿ ಅಡ್ಮಿಟ್ ಕಾರ್ಡ್ ನಲ್ಲಿ ಯಾವ ಒಂದು ಮಾಹಿತಿನ ಫಿಲ್ಅಪ್ ಮಾಡ್ಬೇಕಂತ ನೋಡ್ತಿದ್ರೆ ಇಲ್ಲಿ ನೋಡಿ ನೀವು ಮೊದಲಾಗಿ ಇಲ್ಲಿ ರೋಲ್ ನಂಬರ್ ಅಂತ ಕೊಡಿದ್ರೆ ಈ ಒಂದು ಕಾಲಮ್ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಫಿಲ್ಅಪ್ ಮಾಡೋದಕ್ಕೆ ಹೋಗಬೇಡಿ. ನೀವು ಇಲ್ಲಿ ಯಾವ ಒಂದು ಕಾಲಮ್ಗಳನ್ನ ಫಿಲ್ಅಪ್ ಮಾಡಬಾರ್ದು ಅಂದ್ರೆ ಇಲ್ಲಿ ನೋಡಿ ನೀವು ಬ್ರಾಕೆಟ್ ನಲ್ಲಿ ಕೆಳಗಡೆ ಕೊಡೋದಲ್ಲ ನಾಟ್ ಟು ಬಿ ಫಿಲ್ಡ್ ಬೈ ಕ್ಯಾಂಡಿಡೇಟ್ ಅಂತ ಕೊಡೋದಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಏನು ಮಾಹಿತಿಯನ್ನು ಕೊಡೋದಲ್ಲ ಆ ಒಂದು ಕಾಲಮ್ನ ಕೆಳಗಡೆ ಈ ರೀತಿ ಮಾಹಿತಿಯನ್ನು ಕೊಡಿದ್ರೆ ಆ ಒಂದು ಕಾಲಮ್ಗಳನ್ನ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಫಿಲ್ಅಪ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನ ಆಫೀಸರ್ಗಳು ಫಿಲ್ಅಪ್ ಮಾಡಿ ನಿಮಗೆ ವಾಪಸ್ ಆಗಿ ಕಳಿಸ್ತಾರೆ. ಇನ್ನು ಮುಖ್ಯವಾದ ಕಾಲಮ್ಗಳಲ್ಲಿ ಅಂದ್ರೆ ನಿಮ್ಮ ನೇಮನ್ನ ಫಿಲ್ಅಪ್ ಮಾಡ್ಕೋಬೇಕು. ನೇಮ್ ಆಫ್ ಕ್ಯಾಂಡಿಡೇಟ್ ಅಂತ ಕೊಡೋದಲ್ಲ ಸೆಕೆಂಡ್ ಕಾಲಮ್ ಅಲ್ಲಿ ನಿಮ್ಮ ನೇಮನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಫಾದರ್ಸ್ ನೇಮನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಮ ಕ್ಯಾಸ್ಟ್ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಈ ಒಂದು ಅಡ್ಮಿಟ್ ಕಾರ್ಡ್ ನಲ್ಲಿ ನೀವು 4 ಕಾಲಮ್ಗಳನ್ನ ಮಾತ್ರ ಫಿಲ್ಅಪ್ ಮಾಡಬೇಕಾಗುತ್ತೆ. ಒಂದು ನೇಮು, ನಿಮ್ಮ ಫಾದರ್ಸ್ ನೇಮು, ಡೇಟ್ ಆಫ್ ಬರ್ತ್ ಮತ್ತೆ ಕ್ಯಾಟಗರಿನ ಮಾತ್ರ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಇದು ಫಸ್ಟ್ ಅಡ್ಮಿಟ್ ಕಾರ್ಡ್ ಅಲ್ಲಿ. ಇನ್ನು ಸೆಕೆಂಡ್ ಅಡ್ಮಿಟ್ ಕಾರ್ಡ್ ಕೂಡ ಇದೆ. ಜೊತೆಗೆ ಇಲ್ಲಿ ಸಿಗ್ನೇಚರ್ ಕೂಡ ನೀವು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನೀವು ಫಸ್ಟ್ ಅಡ್ಮಿಟ್ ಕಾರ್ಡ್ ನ ಕೆಳಗಡೆ ಸಿಗ್ನೇಚರ್ ಅಂತ ಕೊಡೋದಲ್ಲ ಇಲ್ಲಿ ನೀವು ಒಂದು ಸಿಗ್ನೇಚರ್ ಕೂಡ
ಮಾಡಬೇಕಾಗುತ್ತೆ. ಇನ್ನ ಸಿಗ್ನೇಚರ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಮೇಲ್ಗಡೆ ಯಾವ ರೀತಿ ಕಾಲಮ್ಗಳನ್ನ ಫಿಲ್ಅಪ್ ಮಾಡಿರ್ತೀರಿ ಅದೇ ರೀತಿ ಫಿಲ್ಅಪ್ ಮಾಡ್ಕೊಂಡು ಒಂದು ಫೋಟೋವನ್ನ ಪೇಸ್ಟ್ ಮಾಡಿ ಅದ್ರ ಮೇಲ್ಗಡೆ ಸೆಲ್ಫ್ ಅಟೆಸ್ಟ್ ಮಾಡಿ ಇನ್ನ ಕೆಳಗಡೆ ಇಲ್ಲಿ ಸಿಗ್ನೇಚರ್ ಕೂಡ ನೀವು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಒಂದು ಅಡ್ಮಿಟ್ ಕಾರ್ಡ್ ನಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ಒಂದು 3 ಪೇಜ್ಗಳನ್ನ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಫಿಲ್ಅಪ್ ಮಾಡ್ಕೊಂಡ್ಮೇಲೆ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಮೇಲ್ಗಡೆ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ ನೋಡ್ತಗೊಂಡು ಈಗ ಇಲ್ಲಿ ನೋಡಿದ್ವಿ ಇದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಆಗಿರುತ್ತೆ. ಇಲ್ಲಿ ಅವರು ಎನ್ಲಾಪ್ ನ ಸೈಜ್ ಕೂಡ ಕೊಟ್ಟಿದ್ರು. ಅಂದ್ರೆ ನೋಡಬಹುದು ಇಲ್ಲಿ ಈ ಕಡೆಯಿಂದ 11 ಇಂಚ್ ಇದೆ. ಇನ್ನ ಈ ಕಡೆಯಿಂದ ಬಂದ್ಬಿಟ್ಟು 4 3/4 ಇಂಚ್ ಅಂತ ಅವರು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ರು. ಈಗ ಡೈರೆಕ್ಟ್ ಆಗಿ ನಾನು ಅದನ್ನೇ ಇಲ್ಲಿ ಪೇಸ್ಟ್ ಮಾಡಿದ್ರೆ ನೀವು ಕೂಡ ಪೇಸ್ಟ್ ಮಾಡಬಹುದು. ಇಲ್ಲಾಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ನೀವು ಡೈರೆಕ್ಟ್ ಆಗಿ ಎನ್ಲಾಪ್ ಮೇಲೆಗೂ ಕೂಡ ಫಿಲ್ಅಪ್ ಮಾಡಬಹುದಾಗಿರುತ್ತೆ. ನಾನು ಡೈರೆಕ್ಟ್ ಆಗಿ ಅದನ್ನೇ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫಾರ್ಮೆಟ್ ಅನ್ನ ಪ್ರಿಂಟ್ ತಗೊಂಡು ಅದನ್ನೇ ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ರೆ ನೀವು ಕೂಡ ಇದೇ ರೀತಿ ಮಾಡಬಹುದು. ಇಲ್ಲಾಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಮೇಲೆಗೂ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬಹುದಾಗಿರುತ್ತೆ. ಇನ್ನೊಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಮೇಲೆ ನೀವು ಇಲ್ಲಿ ಯಾವ ರೀತಿ ಮಾಹಿತಿಯನ್ನ ಫಿಲ್ಅಪ್ ಮಾಡ್ಬೇಕಂತ ನೋಡ್ತಗೊಂಡು ಈಗ ಇಲ್ಲಿ ಮೊದಲಾಗಿ ಬಂದ್ಬಿಟ್ಟು ನಿಮ್ಮ ಪೋಸ್ಟ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಅಂದ್ರೆ ನೀವು ಇಲ್ಲಿ ಯಾವೊಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇರ್ತಾರಲ್ಲ ಆ ಒಂದು ಪೋಸ್ಟ್ ನೇಮ್ ನೀವು ಇಲ್ಲಿ ಮೇಲ್ಗಡೆ ಈ ರೀತಿಯಾಗಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಇಲ್ಲಿ ನಿಮ್ದು ಪರ್ಸೆಂಟೇಜ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ ಒಂದು ಪರ್ಸೆಂಟೇಜ್ ನ ನೀವು ಇಲ್ಲಿ ಒಂದು ಪೆನ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಡಿಫ್ರೆಂಟ್ ಆಗಿ 3 ಪೆನ್ಗಳನ್ನ ಅವರು ಕೊಡಿದ್ರೆ ಇಲ್ಲಿ ನೋಡೋದು ನೀವು ಮೊದಲಾಗಿ ಅಪ್ ಟು 50% ಅಂತ ಕೊಡಿದ್ರೆ ಅಂದ್ರೆ 1 ರಿಂದ 50% ಒಳಗೆ ಯಾರ್ದೆಲ್ಲ ಇರ್ತಲ್ಲ ಅವ್ರು ಬಂದ್ಬಿಟ್ಟು ರೆಡ್ ಇಂಕ್ ಇಂದ ನೀವು ಇಲ್ಲಿ ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ ಒಂದು ಪರ್ಸೆಂಟೇಜ್ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಸೆಕೆಂಡ್ ಬಂದ್ಬಿಟ್ಟು ನಿಮ್ದು 51% ಇಂದ 60% ಒಳಗಡೆ ಇತ್ತಂದ್ರೆ ನೀವು ಇಲ್ಲಿ ನೀಲಿ ಇಂಕ್ ಇಂದ ನೀವು ನಿಮ್ಮ ಪರ್ಸೆಂಟೇಜ್ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನಾನು ಯಾವ ರೀತಿ ಫಿಲ್ಅಪ್ ಮಾಡಿದ್ದೇನೆ ಅಂತ. ಇನ್ನ ಥರ್ಡ್ ಕಾಲಮ್ ಅಲ್ಲಿ ನಿಮ್ದು 61% ಇಂದ ಅದಕ್ಕಿಂತ ಜಾಸ್ತಿ ಅಂದ್ರೆ 100 ತಕ್ಕ ಆಗಿದ್ರು ಕೂಡ ನೀವು ಇಲ್ಲಿ ಬ್ಲಾಕ್ ಇಂಕ್ ಇಂದ ನೀವು ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಅನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕಾಲಮ್ಗಳನ್ನ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನೀವು ಸಿಗ್ನೇಚರ್ನು ಕೂಡ ಮಾಡಬೇಕಾಗುತ್ತೆ. ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಅಂತ ಕೊಡಿದ್ರಲ್ಲ ಆ ಒಂದು ಕಾಲಮ್ನ ಮೇಲ್ಗಡೆ ನೀವು ಸಿಗ್ನೇಚರ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಇನ್ನು ಕೆಳಗಡೆ ಇಲ್ಲಿ 2 ಅಂತ ಕೊಟ್ಟು ಇಲ್ಲಿ ನಾನು ಯಾವ ರೀತಿ ಒಂದು ಅಡ್ರೆಸ್ ಅನ್ನ ಬರೆದಿದ್ದೀನಿ ಇದೇ ರೀತಿಯಾಗಿ ನೀವು ಕೂಡ ಒಂದು 2 ಅಡ್ರೆಸ್ ನಲ್ಲಿ ಫಿಲ್ಅಪ್ ಮಾಡಬೇಕು. ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ದ ಪ್ರೆಸಿಡಿಂಗ್ ಆಫೀಸರ್ ಸಿವಿಲಿಯನ್ ಡೈರೆಕ್ಟ್ ರಿಕ್ವೈರ್ಮೆಂಟ್ ಬೋರ್ಡ್ CHQ AC ಸೆಂಟರ್ ಸೌತ್ 280 ಅಗ್ರಾಮ್ ಪೋಸ್ಟ್ ಬೆಂಗಳೂರು 07 ಅಂತ ಕೊಡೋದಲ್ಲ ಈ ರೀತಿಯಾಗಿ ನೀವು ಈ ಒಂದು ವಿಳಾಸವನ್ನ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ಫ್ರಂಟ್ ಸೈಡ್ ಅಲ್ಲಿ ನೀವು ಈ ರೀತಿಯಾಗಿ ಒಂದು ಮಾಹಿತಿಯನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ಯಾವ ರೀತಿ ಮಾಹಿತಿಯನ್ನ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ನೀವು ಕೆಳಗಡೆ ಪ್ರಾಮ್ ಅಂತ ಕೊಟ್ಟು ನಿಮ್ಮ ನೇಮು ಅದೇ ರೀತಿ ನಿಮ್ಮ ಫಾದರ್ಸ್ ನೇಮು ಎಟ್ ಪೋಸ್ಟ್ ತಾಲೂಕು ಡಿಸ್ಟಿಕ್ ಪಿನ್ ಕೋಡ್ ನಂತರ ಇಲ್ಲಿ ಸ್ಟೇಟ್ ಮೊಬೈಲ್ ನಂಬರ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಇದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ಬ್ಯಾಕ್ ಸೈಡ್ ಅಲ್ಲಿ ನೀವು ಪ್ರಾಮ್ ಅಂತ ಕೊಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಇನ್ನ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೀವು ಇಲ್ಲಿ ಒಂದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. ಒಂದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಮೇಲ್ಗಡೆ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಅದನ್ನು ಕೂಡ ಇಲ್ಲಿ ಹೇಳ್ತೀನಿ ನೋಡಬಹುದು. ಇಲ್ಲಿ ಇದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಆಗಿರುತ್ತೆ. ಒಂದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಮೇಲೆ ನೀವು ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ 2 ಅಂತ ಕೊಟ್ಟು ನಿಮ್ಮ ನೇಮು ನಂತರ ನಿಮ್ಮ ಫಾದರ್ಸ್ ನೇಮು ಎಟ್ ಪೋಸ್ಟ್ ತಾಲೂಕು ಡಿಸ್ಟಿಕ್ ಪಿನ್ ಕೋಡ್ ಸ್ಟೇಟ್ ಮತ್ತು ಮೊಬೈಲ್ ನಂಬರ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಈ ಒಂದು ಎನ್ಲಾಪ್ ಬಂದ್ಬಿಟ್ಟು ವಾಪಸ್ ಆಗಿ ನಿಮ್ಮ ವಿಳಾಸಕ್ಕೆ ಬಂದು ತಲುಪುವ ರೀತಿಯಲ್ಲಿ ನೀವು ಈ ಒಂದು ಎನ್ಲಾಪ್ ಮೇಲ್ಗಡೆ ನಿಮ್ಮ ಅಡ್ರೆಸ್ ಅನ್ನು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಸೈಡ್ ನಲ್ಲಿ 25 ರೂಪಾಯಿ ಪೋಸ್ಟಲ್ ಶಾಪ್ ಕೂಡ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಒಂದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ನ ಫ್ರಂಟ್ ಸೈಡ್ ಅಲ್ಲಿ ನೀವು ಈ ರೀತಿಯಾಗಿ ಅಡ್ರೆಸ್ ನ ಬರೆದು ಇಲ್ಲಿ ಸೈಡ್ ನಲ್ಲಿ ಒಂದು ಸ್ಟಾಂಪ್ ಗಳನ್ನ ಪೇಸ್ಟ್ ಮಾಡಿ. ಇನ್ನೊಂದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ನ ಬ್ಯಾಕ್ ಸೈಡ್ ನೀವು ಇಲ್ಲಿ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ನೀವು ಆ ಒಂದು ಎನ್ಲಾಪ್ ನ ಬ್ಯಾಕ್ ಸೈಡ್ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಫಿಲ್ಅಪ್ ಮಾಡೋದಕ್ಕೆ ಹೋಗ್ಬೇಡಿ, ಅದನ್ನ ಖಾಲಿ ಬಿಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಸೆಲ್ಫ್ ಅಡ್ರೆಸ್ ಅನ್ನ ಫ್ರಂಟ್ ಸೈಡ್ ಅಲ್ಲಿ ಮಾತ್ರ ಫಿಲ್ಅಪ್ ಮಾಡಬೇಕು. ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿದ್ಮೇಲೆ ಯಾವ ಒಂದು ದಾಖಲಾತಿಗಳನ್ನ ಅಟ್ಯಾಚ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಕೂಡ ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಅನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ನಂತರ ಡೊಮೆಸೈಲ್ ಸರ್ಟಿಫಿಕೇಟ್ ನಂತರ ಇಲ್ಲಿ ಮೆಟ್ರಿಕುಲೇಷನ್ ಪಾಸ್ ಸರ್ಟಿಫಿಕೇಟ್ ಅಂತ ಕೊಡಿದ್ರೆ ಅಂದ್ರೆ ನೀವು ಇಲ್ಲಿ ನಿಮ್ಮ 10th LC ಅನ್ನು ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. ಅಂದ್ರೆ LC ಇದ್ರೆ ಅಟ್ಯಾಚ್ ಮಾಡಬಹುದು, ಇಲ್ಲದೇ ಇದ್ರೂ ಕೂಡ ನಡೆಯುತ್ತೆ. ನಂತರ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ನಂತರ ಇಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ಕೊಡಿದ್ರೆ ಇಲ್ಲಿ ನೋಡಿ ನೀವು ಯಾವೊಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇರ್ತೀರಿ ಒಂದು ಪೋಸ್ಟ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇದ್ರೆ ಒಂದು ಸರ್ಟಿಫಿಕೇಟ್ ನೀವು ಇಲ್ಲಿ ಕಡ್ಡಾಯವಾಗಿ ಅಟ್ಯಾಚ್ ಮಾಡಲೇಬೇಕು. ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇಲ್ಲದಿದ್ದಲ್ಲಿ ಒಂದು ಸರ್ಟಿಫಿಕೇಟ್ ನೀವು ಇಲ್ಲಿ ಅಟ್ಯಾಚ್ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ಇನ್ನು ಇದಾದ ಮೇಲೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂತರ ಅಡ್ಮಿಟ್ ಕಾರ್ಡ್ ಅಂದ್ರೆ ಇದಕ್ಕೂ ಮುಂಚೆ ಒಂದು ಅಡ್ಮಿಟ್ ಕಾರ್ಡ್ ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಆ ಒಂದು ಅಡ್ಮಿಟ್ ಕಾರ್ಡ್ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಿ ನೀವು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ದಾಖಲಾತಿಗಳನ್ನ ಒಂದ್ಸಲ ಜೆರಾಕ್ಸ್ ಮಾಡಿಸ್ಕೊಂಡು ಅದ್ರ ಮೇಲೆ ನೀವು ಇಲ್ಲಿ ಸೆಲ್ಫ್ ಅಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅಂದ್ರೆ ಯಾವುದರ ಮೇಲೆ ಸೆಲ್ಫ್ ಅಟೆಸ್ಟ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್, ಡೊಮೆಸೈಲ್ ಸರ್ಟಿಫಿಕೇಟ್, LC 10ನೇದು, ನಂತರ 10ನೇ ಮಾರ್ಕ್ಸ್ ಕಾರ್ಡ್,
ನಂತರ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಇಷ್ಟು ಡಾಕ್ಯುಮೆಂಟ್ ತಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಅದ್ರ ಮೇಲ್ಗಡೆ ನೀವು ಇಲ್ಲಿ ಸೆಲ್ಫ್ ಅಟೆಸ್ಟ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಕಾಪಿಗಳ ಮೇಲ್ಗಡೆ ಸೆಲ್ಫ್ ಅಟೆಸ್ಟ್ ಮಾಡಿರ್ತಾರಲ್ಲ ಒಂದು ಡಾಕ್ಯುಮೆಂಟ್ ಸಂಖ್ಯೆಗಳನ್ನು ಕೂಡ ನೀವು ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಎಲ್ಲಿ ಫಿಲ್ಅಪ್ ಮಾಡ್ಬೇಕಂತ ಅನ್ಕೊಂಡು ನಿಮಗೆ ಇವರಿಗೆ ತಿಳಿಸಿದ್ದೀನಿ. ಎಲ್ಲಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ರು ಆ ಒಂದು ಕಾಲಮ್ ಅಲ್ಲಿ ನೀವು ಎಷ್ಟು ಕಾಪಿಗಳಿದ್ದು ಅಂತ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನೀವು ಇಲ್ಲಿ ಟೋಟಲ್ ಆಗಿ ಎಷ್ಟು ಕಾಪಿಗಳ ಮೇಲ್ಗಡೆ ನೀವು ಇಲ್ಲಿ ಸೆಲ್ಫ್ ಅಟೆಸ್ಟ್ ಮಾಡಿರ್ತೀರಿ ಆ ಒಂದು ಸಂಖ್ಯೆಯನ್ನು ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ನಂತರ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ನೋಡಿ ನೀವು ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ ಹೇಳಿದೀನಿ. ಇದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್, ಇನ್ನ ಇದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಆಗಿರುತ್ತೆ. ಇನ್ನ ನೀವು ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ಒಳಗಡೆ ಯಾವ ಒಂದು ಡಾಕ್ಯುಮೆಂಟ್ ನ ಹಾಕಿ ಅಪ್ಲೈ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ನೀವು ಇವಾಗ ನೀವು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಅನ್ನ ಫಿಲ್ಅಪ್ ಮಾಡಿದ್ರಿ, ಇದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ಅಂತ ಅನ್ಕೊಳ್ಳಿ. ಇನ್ನ ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಅನ್ನ ಫಿಲ್ಅಪ್ ಮಾಡಿದ್ರಿ, ಇವೆರಡು ಎನ್ಲಾಪ್ ಆಯ್ತು. ಇದು ಸೆಲ್ಫ್ ಅಡ್ರೆಸ್ ಎನ್ಲಾಪ್ ಆಯ್ತು, ಇದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್. ಇನ್ನ ಒಂದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ಒಳಗಡೆ ನೀವು ಇಲ್ಲಿ ಯಾವ ಒಂದು ಡಾಕ್ಯುಮೆಂಟ್ ನ ಹಾಕಿ ಅಪ್ಲೈ ಮಾಡ್ಬೇಕಂದ್ರೆ ಮೊದಲಾಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್, ನಂತರ ಡಾಕ್ಯುಮೆಂಟ್ಸ್, ನಂತರ ಇದೊಂದು ಸೆಲ್ಫ್ ಅಡ್ರೆಸ್ ಎನ್ಲಾಪ್, ನಂತರ ಎರಡು ಫೋಟೋಗಳನ್ನ ನೀವು ಈ ಒಂದು ಮೇನ್ ಆಗಿರ್ತಕ್ಕಂಥ ಕವರ್ ನ ಒಳಗಡೆ ಹಾಕಿ ಅಪ್ಲೈ ಮಾಡಬೇಕಾಗುತ್ತೆ. ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇಲ್ಲಿ ನೋಡಿದ್ ನೀವು ಇದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್, ಇದು ಮೇನ್ ಆಗಿರ್ತಕ್ಕಂಥ ಎನ್ಲಾಪ್ ನ ಒಳಗಡೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್, ನಂತರ ಸೆಲ್ಫ್ ಅಡ್ರೆಸ್ ಎನ್ಲಾಪ್, ನಂತರ ನಿಮ್ಮ ಡಾಕ್ಯುಮೆಂಟ್ಸ್, ಒಂದು ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಬ್ಯಾಕ್ ಸೈಡ್ ಇಡಿ. ಇನ್ನ ಇದಾದ್ಮೇಲೆ ಸೆಲ್ಫ್ ಅಡ್ರೆಸ್ ಎನ್ಲಾಪ್, ನಂತರ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೂಡ ನೀವು ಇಲ್ಲಿ ಹಾಕಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಅಥವಾ ಆರ್ಡಿನರಿ ಪೋಸ್ಟ್ ಮೂಲಕ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದರ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಿ. ಇನ್ನ ಅರ್ಜಿನ ಸಲ್ಲಿಸೋ ಕೊನೆ ದಿನಾಂಕ ಬಂದ್ಬಿಟ್ಟು ಫೆಬ್ರವರಿ 2ನೇ ತಾರೀಕಿನ ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಒಟ್ಟಿನಲ್ಲಿ ಒಂದು ಕೊನೆಯ ದಿನಾಂಕದ ಒಳಗಡೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು ಈ ಒಂದು ವಿಳಾಸಕ್ಕೆ ತಲುಪುವ ರೀತಿಯಲ್ಲಿ ನೀವು ಪೋಸ್ಟ್ ಅನ್ನ ಮಾಡಬೇಕಾಗುತ್ತೆ. ಸ್ಪೀಡ್ ಪೋಸ್ಟ್ ಆದ್ರೂ ಮಾಡಿ, ರಿಜಿಸ್ಟರ್ ಪೋಸ್ಟ್ ಆದ್ರೂ ಮಾಡಿ, ಇಲ್ಲ ಆರ್ಡಿನರಿ ಪೋಸ್ಟ್ ಆದ್ರೂ ಮಾಡಿ. ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಳಾಸಕ್ಕೆ ಫೆಬ್ರವರಿ 2ರ ಒಳಗಡೆ ತಲುಪುವ ರೀತಿಯಾಗಿ ನೀವು ಪೋಸ್ಟ್ ಅನ್ನ ಮಾಡಬೇಕಾಗುತ್ತೆ. ಕರೆಕ್ಟ್ ಆಗಿ ನಾನು ಯಾವ ರೀತಿ ಒಂದು ಮಾಹಿತಿಯನ್ನು ಹೇಳಿದೀನಿ ಪ್ರತಿಯೊಂದು ಮಾಹಿತಿನೂ ಕೂಡ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು. ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ನಿಮಗೆ ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ನಿಮಗೆ ತಿಳಿಸಿಕೊಡ್ತೀನಿ. ಇನ್ನ ಒಂದು ಅಪ್ಲಿಕೇಶನ್ ಫಾರ್ಮ್ ಬಂದ್ಬಿಟ್ಟು ಈ ರೀತಿಯಾಗಿ ನೀವು ಫಿಲ್ಅಪ್ ಮಾಡಬೇಕು. ಇನ್ನ ಅಡ್ಮಿಟ್ ಕಾರ್ಡ್ ನಲ್ಲಿ ಕೂಡ ನಾನು ಯಾವ ಒಂದು ಕಾಲಮ್ಗಳನ್ನ ಹೇಳಿದೀನಿ ಆ ಒಂದು ಕಾಲಮ್ಗಳನ್ನ ಮಾತ್ರ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಸಿಗ್ನೇಚರ್ ಬಂದ್ಬಿಟ್ಟು ಪ್ರತಿಯೊಂದು ಕಾಲಮ್ ನಲ್ಲಿ ಸಿಗ್ನೇಚರ್ ಅನ್ನು ಮಾಡಿ, ಅಂದ್ರೆ ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ಸಿಗ್ನೇಚರ್ ನ ಬಿಟ್ಟಿದ್ದೇನೆ ಅಂತ ಅನ್ಕೋಬೇಡಿ. ಪ್ರತಿಯೊಂದು ಕಾಲಮ್ ನಲ್ಲೂ ಕೂಡ ಅಂದ್ರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆನೆ ಒಂದ್ಸರಿ ವೆರಿಫೈ ಮಾಡ್ಕೊಂಡು ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ರೆ ಮಾತ್ರ ಒಂದು ಮೇನ್ ಆಗಿರ್ತಕ್ಕಂಥ ಕವರ್ ನ ಒಳಗಡೆ ಹಾಕಿ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ. ಇನ್ನೊಂದು ನೋಟಿಫಿಕೇಶನ್ ಆಗಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಎರಡನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಎಲಿಜಿಬಲ್ ಇದ್ರಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಪ್ರಿಂಟ್ ತಗೊಂಡು ಅಪ್ಲೈ ಮಾಡ್ಕೋಬಹುದು. ಇನ್ನ ಒಂದು ಉದ್ಯೋಗ ಸಂಬಂಧಪಟ್ಟಂತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ನಾನು ನೋಟಿಫಿಕೇಶನ್ ಬಗ್ಗೆ ಕೂಡ ವಿವರಣೆ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ಈ ಒಂದು ಉದ್ಯೋಗ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿನೂ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಆ ಒಂದು ವಿಡಿಯೋ ಕೂಡ ಕೊನೆ ತನಕ ನೋಡ್ಕೊಂಡು ಈ ಒಂದು ಎಸಿ ಸೆಂಟರ್ ಅಲ್ಲಿ ಕಾಲಿರ್ತಕ್ಕಂಥ ಉದ್ಯೋಗ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿ ಒಂದು ಮಾಹಿತಿ ತಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಜೊತೆಯಲ್ಲಿ ಅರ್ಜಿನ ಸಲ್ಲಿಸಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.